ಏನ್ ಮರೇ, ಇಂಡಿಯಾದಲ್ಲಿ ನನ್ನ ಕಸಿನ್ ಮಚಲಿ ಬಗ್ಗೆ ಕೇಳಿದ್ಯಾ? ಗುರು, ಮಚಲಿನಾ? ಹಾ, ಆ ಮೊಸಳೆ ತರ ಸಾಯೋ ಆಸೆ ಇದ್ಯಾ ಹೇಗೆ? ಇಲ್ಲ ತಾನೆ? ಹೋಗಿಂದಕ್ಕೆ ಬಂದ್ಬಿಟ್ಟ ಊರಾಗ್ಲ ಬಾಯ್ ತೆಕ್ಕೊಂಡು. ಕ್ಷಮಿಸಿ, ಸಂಭಾಷಣೆ ರೂಪದಲ್ಲಿ ಹೇಳ್ದೆ ಅಷ್ಟೇ. ಅವನ ಮೀಟ್ರು ನೋಡ್ರಿ, ಆ ಕೆರೆಯ ತುಂಬೆಲ್ಲ ಮೊಸಳೆಗಳದ್ದೇ ಕಾರುಬಾರು. ಬರ್ಲಿ ಹತ್ರಕ್ಕೆ ಎಂಬಂತೆ ಟಿವಿಯಿಂದ ನಡ್ಕೊಂಡು ಹೋಗ್ತಾ ಇದ್ರೆ ಮೊಸಳೆಗಳಿಗೆ ಇದು ಒಂದು ಜೀವನನ ಅನ್ನೋ ಜಿಗುಪ್ಸೆ ತರಿಸಿದ್ದ. ಇಷ್ಟು ಸಾಲ್ದ ಲೇಡೀಸು ಯಾರಿವನು ಈ ಮನ್ಮಥನು ಅಂತ ನುಲ್ದಾಡ್ಕೊಂಡ್ ಬರೋಕೆ. ಬಿದ್ದ ಹೆಣ್ಣನ್ನ ಕದ್ದ ಹಣ್ಣನ್ನ ಒಬ್ನೇ ಸವಿಬೇಕು ಅಂತಾರೆ. ಆದ್ರೆ ನಮ್ಮ ಸುಲ್ತಾನ ತಮ್ಮದಿರಾದ ಸಿಕಿಯೋ, ಹಂಟರ್ ಮತ್ತೆ ಮೊರಾನಿ ಇವರಿಗೂ ಅದ್ರಲ್ಲಿ ಪಾಲ್ ಕೊಟ್ಟ. ಆದ್ರಿಂದ ಸೀಸನ್ ತಕ್ಕಂತೆ ಅವರ ವಂಶ ವೃದ್ಧಿಸುತ್ತಾ ಹೋಯ್ತು. ಇದ್ಯಾವುದೋ ನೀರಾನೆ ಪಾಪಚ್ಚಿ ದಾರಿ ತಪ್ಪಿ ಇವನ ಪ್ರದೇಶಕ್ಕೆ ಎಂಟ್ರಿ ಕೊಟ್ಟಿದೆ. ಮುಗಿದು ಹೋಯ್ತು. ನೀರಾನೆ ಹೊಡೆಯೋದು ಅಂದ್ರೆ ತಮಾಷೆ ಮಾತಲ್ಲ, ಅದು ಒಂದೇ ಒಂದ್ ಸಿಂಹಕ್ಕೆ. ಪುಣ್ಯಾತ್ಮ ಒಂದು ಕೈ ನೋಡೇ ಬಿಟ್ಟ. ಫಿನಿಶ್, ಅದು ಕೂಡ ಲಬಕ್ ಸ್ವಾಹ. ಈ ತರದ ಬೇಜಾನ್ ಹಿಸ್ಟ್ರಿ ಇದೆ ಇವನಿಗೆ. ಸಾಮಾನ್ಯವಾಗಿ ಸಿಂಹಗಳ ಆಡಳಿತ 4 ರಿಂದ 5 ವರ್ಷಗಳ ತನಕ ಇರುತ್ತೆ. ಆದರೆ ಇವನು 10-12 ವರ್ಷಗಳ ತನಕ ಆಡಳಿತ ನಡೆಸಿ ಪ್ರೌಢಿರಿಮೆ ಮೆರೆದ. ಬದುಕಿನುದ್ದಕ್ಕೂ ನಿಜವಾದ ಮಾದರಿ ರಾಜ ಅಂದ್ರೆ ಹೀಗಿರ್ಬೇಕು ಅಂತ ತೋರಿಸಿ ತನ್ನ ವಂಶಸ್ಥರಿಗೆ ಕಲಿಸಿ ಜೂನ್ 11, 2021 ಕೊನೆಯ ವಿಶ್ರಾಂತಿಗೆ ಜಾರಿದ ಈ ಲೆಜೆಂಡ್. ಒಂದು ಹ್ಯೂಜ್ ಸಲ್ಯೂಟ್ ಇವನಿಗೆ.